ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಸಿರಿಧಾನ್ಯದ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದು ಸಿರಿಧಾನ್ಯದಿಂದ ಮಾಡುವಂಥ ಇಡ್ಲಿ. ಆದರೆ ಇದರಲ್ಲಿ ಒಂದು ವೇರಿಯೇಷನ್ ಇದೆ. ಇದೇನು ಅಂದರೆ, ನಾನು ಇದಕ್ಕೆ ಹೆಸರು ಕಾಳನ್ನ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ನೋಡಿದಲ್ಲ, ಬಾಯಲ್ಲಿಟ್ಟರೆ ಕರಗುತ್ತೆ, ಆ ಥರ ಇಡ್ಲಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಕಪ್ಪು ಹೆಸರು ಕಾಳನ್ನ ತೊಗೋತಾ ಇದ್ದೀನಿ. ಆಮೇಲೆ 2 ಕಪ್ಪು ಇದಕ್ಕೆ ಊದಲು ಇರುತ್ತಲ್ಲ, ಬಾರ್ನ್ಯಾರ್ಡ್ ಮಿಲೆಟ್ ಅಂತ, ಅದಕ್ಕೆ 2 ಕಪ್ಪು ಊದಲನ್ನು ತೊಗೋತಾ ಇದ್ದೀನಿ. ಇದನ್ನು ಅದ್ರ ಜೊತೆಗೆ ಅರ್ಧ ಕಪ್ಪು ಉದ್ದಿನಬೇಳೆ. ಇದಕ್ಕೆ ಏನೇ ಅವಲಕ್ಕಿ ಏನೂ ಹಾಕ್ತಾಯಿಲ್ಲ ನಾನು. ಇದಕ್ಕೆ 1 ಸ್ಪೂನ್ ಮೆಂತ್ಯ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 3-4 ಸಲ ವಾಶ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಭಾಳ ಕೊಳೆ ಇರುತ್ತೆ. ಇದನ್ನೆಲ್ಲ ಕ್ಲೀನ್ ಆದ ನಂತರ ಸ್ವಲ್ಪ ನೀರು ಫಿಲ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನು ಒಂದು 8 ಅವರ್ಸ್ ಸೋಕ್ ಮಾಡಬೇಕು. 8 ಗಂಟೆ ನೆನೆಯಕ್ಕೆ ಇಡಬೇಕು. ನೋಡಿ, ನೆಂದಿದೆ, ಎಷ್ಟು ಚೆನ್ನಾಗಿ ನೆಂದಿದೆ. ಇದು ನೆಂದಿದ ನಂತರ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಅದೇ ನೀರನ್ನ ನೆನೆಸಿದ್ದ ನೀರನ್ನೇ ಉಪಯೋಗಿಸ್ತೀನಿ. ಇದು ಮಿಲೆಟನ್ನು ನೆನೆಸಿದ್ರೆ ಏನಾಗುತ್ತೆ ಅಂದರೆ, ಅದು ನೀರಲ್ಲಿ ಒಂದು ಒಳ್ಳೆ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಅದನ್ನು ನಾನು ಬಿಸಾಕ್ತಾ ಇಲ್ಲ, ಅದನ್ನೇ ಉಪಯೋಗಿಸ್ಕೊಂಡು ಈ ಥರ ನೋಡಿ ರುಬ್ಕೊಂಡಿದ್ದೀನಿ. ಇದು ನಾನು ರವೆ ಥರ ರುಬ್ಕೊಂಡಿದ್ದೀನಿ. ಅಂದರೆ ಇದು ಪೂರ್ತಿ ಸ್ಮೂತಾಗಿ ಬೇರೆ ಬೇಕಂದ್ರೆ ಅದನ್ನು ಮಾಡ್ಕೋಬೋದು. ನಾನೀಗ ಸ್ವಲ್ಪ ರವೆ ಇಡ್ಲಿ ಟೆಕ್ಸ್ಚರ್ ಕೊಡೋಕ್ಕೆ ರವೆ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಫುಲ್ ಸ್ಮೂತಾಗಿ ರುಬ್ಕೊಳ್ಳಿ. ನಿಮ್ಗೆ ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಯಾವ ರೀತಿ ಮಾಡಿಕೊಂಡ್ರು ತುಂಬ ಸ್ಮೂತಾಗೇ ಬರುತ್ತೆ. ನೋಡಿ, ಈ ಥರ ಈಗ ನಾನು ಮಿಕ್ಕಿದ್ದು ಇದೆಲ್ಲ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಮಾಡ್ಕೋತಾ ಇದ್ದೀನಿ, ರುಬ್ಕೋತಾ ಇದ್ದೀನಿ. ಇದನ್ನು ನಾನು ಹೇಳಿದ್ದೆಲ್ಲ ನಿಮಗೆ ರವಾ ಟೆಕ್ಸ್ಚರ್ ಕೊಡ್ತಾ ಇದ್ದೀನಿ. ನೀವು ಬೇಡ ಅಂದರೆ ನೀವು ಫುಲ್ಲು ಸ್ಮೂತಾಗಿ ರುಬ್ಕೊಂಡು ಕೂಡ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ನೋಡಿದ್ರಲ್ಲ, ಈ ಥರ ಬಹಳ ವಾಟ್ರಿ ಮಾಡಬಾರ್ದು, ತುಂಬ ನೀರು ಹಾಕ್ಕೋಬಾರ್ದು. ಇಡ್ಲಿ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಲ್ಲ, ಆ ಥರ ಮಾಡಿಕೊಂಡು ನಾನು ಇದನ್ನು ಫರ್ಮೆಂಟೇಷನ್ಗೆ ಇಟ್ಕೋತಾ ಇದ್ದೀನಿ. ನಾನು ಫರ್ಮೆಂಟೇಷನ್ ಮಾಡಿಲ್ಲ ಅಂದರೆ ಮತ್ತೆ ಅದಕ್ಕೆಲ್ಲ ಸೋಡಾ ಹಾಕಬೇಕಾಗುತ್ತೆ. ಅದಕ್ಕೆ ನೋಡಿ, ಅವಾಯ್ಡ್ ಮಾಡೋಕ್ಕೆ ನಾನು ಈ ಥರ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದಲ್ಲ ಎಷ್ಟು ಚೆನ್ನಾಗಿ ಉಕ್ಕಿದೆ. ನಾನು 8 ಅವರ್ಸ್ ಉಕ್ಸಿದ್ದೀನಿ. ಬೆಳಗ್ಗೆ 9 ಗಂಟೆಗೆ ಹಾಕಿದ್ದು, ಸಾಯಂಕಾಲ ನಾನು 7 ಗಂಟೆಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಇದಾಗಿದೆ. ಇದಕ್ಕೆ ನಾನು ಉಪ್ಪಷ್ಟೇ ಹಾಕೋತಾ ಇದ್ದೀನಿ, ಮತ್ತೇನಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ತುಂಬ ಗಟ್ಟಿ ಅನ್ನಿಸ್ತು ನನಗೆ ಅಂತ. ನೀವು ಇಡ್ಲಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ. ಇಡ್ಲಿಗೆ ನೀವು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸರಿ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈಗ ನಾನು ಇದನ್ನು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇಡ್ಲಿ ಪ್ಲೇಟಲ್ಲಿ ನಾನು ತುಪ್ಪ ಹಚ್ಕೊಂಡು ಇದಕ್ಕೆ ನಾನು ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ಒಂದು 20 ಇಡ್ಲಿ ಆಗುತ್ತೆ. ನಾನೇನು ಕ್ವಾಂಟಿಟಿ ನಿಮಗೆ ತೋರಿಸ್ತೀನಲ್ಲ, ಇದರಿಂದ ಒಂದು 20 ಇಡ್ಲಿ ಆಗುತ್ತೆ. ಒಂದು 15 ನಿಮಿಷ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ, ತುಂಬ ಸ್ಮೂತಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದೇ ನೀವು ಸಾಫ್ಟಾಗಿ ಮಾಡಿಕೊಂಡ್ರೆ, ನಿಮಗೆ ರವಾ ಇಡ್ಲಿ ಟೆಕ್ಸ್ಚರ್ ಬೇಡ ಅಂದರೆ ನೀವು ಸಾಫ್ಟಾಗಿ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ರುಬ್ಕೊಂಡ್ರೆ ಸಾಫ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ನಿಮ್ಗೆ ಯಾವ ಚಟ್ನಿ ಬೇಕೋ ಅದ್ರ ಜೊತೆಗೆ ಚಟ್ನಿ ಮಾಡ್ಕೋಬೋದು. ಕೆಂಪು ಚಟ್ನಿ ಅಥವಾ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ಯಾವ ಚಟ್ನಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಈ ಥರ ಮಾಡ್ಕೊಂಡು ನೋಡಿ. ಆಮೇಲೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.